ಹೊಸ ತಾಮಕ್ಕೆ ಅಂತೇಳಿ ನಂತಾಗೆ 80,000 ರೂಪಾಯಿ ದುಡ್ಡು ಇಸ್ಕೊಂಡ್ಲಲ್ಲ ಜೈ ಕೊಡ್ತೀನಿ ಕೊಡು ಅಂತಾನ. ನಾನು ಗೃಹಲಕ್ಷ್ಮಿದು ಅಕ್ಕಿದು ಆಮೇಲೆ ಒಂದಿಟ್ಟು ಯಾವುದೋ ಒಂದಿಟ್ಟು ಮುಂಚೆದೊಂದಿಟ್ಟು ದುಡ್ಡಿತ್ತು ಅದು ಎಲ್ಲ ಇಕ್ಕೊಂಡಿದ್ದೆ. ಆ ಜೈ ಬಡ್ಡಿ ಕೊಡ್ತೀನಿ ಕೊಡು ಅಂತೇಳಿ ಇಸ್ಕೊಂಡ್ಲು. 3 ತಿಂಗಳಾತಲ್ಲ, ಇನ್ನನ ಬಡ್ಡಿನೂ ಇಲ್ಲ ಅಸ್ಲು ಇಲ್ಲ. ಇವತ್ತು ಹೋಗಿ ಬಡ್ಡಿನಾದ್ರೂ ಇಸ್ಕೊಂಬರ್ಬೇಕು. ನಮ್ಗೇನು ಪುಕ್ಸಟ್ಟೆ ಬರಲ್ಲ ದುಡ್ಡು. ಕೇಳಿರಿ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತಾನ ಹಿಂಗೆ ಸತಾಯಿಸ್ಕೊಂಬಂದ್ಲು. ತಿಂಗಳ ಬಡ್ಡಿ ಕೊಡ್ತೀನಿ ಅಂದಳು. 3 ತಿಂಗಳಾದ್ರೂ ಬಡ್ಡಿ ದುಡ್ಡು ಇಲ್ಲ ಎಂಥದ್ದು ಇಲ್ಲ. ಹರೇ ರಂಗಂದ ಅಕ್ಕ ಕೆಳಗೆ ಹೋಗ್ತಾ ಇದ್ದೀರಾ? ಊಟಗೆ ಆಯ್ತಾ? ಹೂ ಕಣೆ ಬಾನು ಉಂಡೆ. ಅಜಯ್ಯಮ್ಮರ ಮಂತಕ್ಕೆ ಹೋಗ್ತಾ ಇದ್ದೀನಿ. ಜೈಂದ ಅಕ್ಕ ಮನೆ ಹತ್ರ ಯಾಕೆ ಹೆಂಗೆ ಹಾಕ್ಬೇಕಾಗಿತ್ತು ಅವ್ರದ್ದು ಹತ್ರ? ಏನಿಲ್ಲ, ಹೊಸ ತಮಕ್ಕೆ ಅಂತೇಳಿ ನಾನು ತೆಗಿರೋ ದುಡ್ಡ ಇಸ್ಕೊಂಡು ಹೋಗಿದ್ಲಲ್ಲ ಜಯ್ಯಿ 80,000 ದುಡ್ಡ ನೋಡ್ದ. ಒಂದ್ 3 ತಿಂಗಳು ಮ್ಯಾಲ ತಾಲೇನೆ 3.5 ತಿಂಗಳಾತು. ಇನ್ನ ಬಡ್ಡಿನೂ ಇಲ್ಲ ಹೊಸ್ಲು ಇಲ್ಲ. ಕೊಡೆ ಅಂತಂದ್ರೆ ಈಗ ಕೊಡ್ತೀನಿ ಆಗ ಕೊಡ್ತೀನಿ ಅಂತಾಳೆ. ತಿಂಗಳ ಬಡ್ಡಿ ತಂದು ಕೊಡ್ತೀನಿ ಕಣೆ ರಂಗಕ್ಕಯ್ಯ ಮಂತಕ್ಕೇನಿ. ನೀನೇನು ಯೋಚನೆ ಮಾಡ್ಬೇಡ, ದುಡ್ಡಿಗೆ ನಾನ್ ಗ್ಯಾರಂಟಿ ನಿನ್ ದುಡ್ಡಿಗೆ ಅಂತಾನ. ಅಷ್ಟೊಂದು ಬಿಲ್ಟಪ್ ಕೊಟ್ಲು ನೋಡಿರೇ. 3.5 ತಿಂಗಳಾದ್ರೂ ಬಡ್ಡಿನೂ ಇಲ್ಲ ಅಸ್ಲೂ ಇಲ್ಲ. ನಮ್ಮಯ್ಯಪ್ಪ ನಾನು ಬೈತಾ ಕುಕ್ಕಣೈತಿ. ದುಡ್ಡೆಲ್ಲ ಅವ್ರಿಗೂ ಬಡ್ಡಿ ಆಸಿ ಕೊಡ್ತೀಯಾ? 3 ನಾಮ ಇಕ್ತಾರ ನಿನಗೆ ಅಂತಾನ. ಅದಕ್ಕೆ ಇವತ್ತು ಎರಡಕ್ಕೊಂದು ತೀರ್ಮಾನ ಮಾಡ್ಕೊಂಬರೋಣ ಅಂತಾನೆ ಜೈರ್ ಮಂತಕ್ಕೆ ಹೋಗ್ತಾ ಇದ್ದೀನಿ. ಬಾರೆ ಬಾನು ಬಾ ನೀನು. ನೀನು ನನ್ನ ಜೊತೆಗಿದ್ರೆ ಚೆನ್ನಾಗಿರುತ್ತೆ. ನೀನು ಹೇಳ್ತಿ ಅವತ್ತಿದ್ದಲ್ಲ ದುಡ್ಡು ಕೊಡೋ ದಿವಸ ನೀನು. ಓ ಹೌದಾ, ಬಡ್ಡಿ ಕೊಟ್ಟಿಲ್ವಾ ಅವರು? ಅಯ್ಯೋ ಬಡ್ಡಿನೂ ಇಲ್ಲ ಅಸ್ಲೂ ಇಲ್ಲ. ಒಂದ್ ತಿಂಗಳು 2 ತಿಂಗಳಿಗೆ ನಿಂದ ದುಡ್ಡು ಬಡ್ಡಿ ಎಲ್ಲ ಕೊಡ್ತೀನಿ ಕಣೆ ರಂಗಕ್ಕಯ್ಯ ಅಂತ ಹೇಳಿ ಇಸ್ಕೊಂಡಳು ನೋಡೆ. 3.5 ತಿಂಗಳು ಆಗ್ತಾ ಬಂತನು, ಇನ್ನ ನಾ ಬಡ್ಡಿನೂ ಇಲ್ಲ ಎಂಥದ್ದು ಇಲ್ಲ. ಏನೋ ಹಾಲ್ ಕರ್ದು ನಾನು ತಿಂಗಳಿಗೆ ಲಕ್ಷ ಸಂಪಾದನೆ ಮಾಡ್ತೀನಿ, ನಿಂದ 80,000 ಯಾವ ಲೆಕ್ಕ ಅಂತಾನ ಇಸ್ಕೊಂಡಳು. ಕೊಡ್ಲೇ ಇಲ್ಲ. ನಾನು ಗೃಹಲಕ್ಷ್ಮಿದು ಅಕ್ಕಿ ದುಡ್ಡು ಆಮೇಲೆ ಇನ್ನೊಂದಿಟ್ಟು ಯಾವ್ದೋ ನನಗೆ ಬರ್ಬೇಕಾಗಿರೋದು ಇತ್ತು, ಅದನ್ನೆಲ್ಲ ಕೊಟ್ಟಿದ್ದೆ ಬಿಡಿಸಿ. ನೋಡ್ದ ಜಯ್ಯಿನ ತಕೊಂಡು ಗನವಾಗ ಹಾಲಾಕೊಂಡು ದುಡ್ಕೊಂತ ಇದ್ದಾಳೆ. ಆದ್ರೆ ಬಡ್ಡಿ ಮಾತ್ರ ಕೊಡಂಗಿಲ್ಲ. ಅದಕ್ಕೆ ಇವತ್ತು ಹೋಗಿ ಇಸ್ಕೊಂಬರೋಣ ಅಂತ ಹೋಗ್ತಾ ಇದೀನಿ. ಬಾ ಬತ್ತಿ ಬನ್ನಿ ರಂಗನ ಅಕ್ಕ, ಹೋಗೋಣ ಬನ್ನಿ. ಏನಂತಾಳೆ ನೋಡೋಣ ಜೈಂದ ಅಕ್ಕ. ಅಲ್ಲ ಕೇಳಿರೆ ನಿನ್ ದುಡ್ಡನ್ ತಿಂತೀನಿ, ಊರ್ ಬಿಟ್ಟು ಹೋಗ್ತೀನಿ, ಕೊಡ್ತೀನಿ ಹೇಳಿ ಇವತ್ತಲ್ಲ ನಾಳಿಕೆ ಅಂತ ಇದನ್ನೇ ಕತೆ ರಾಗ ಹೇಳ್ಕೊಂಬಂದ್ಲು. ನಮ್ಮಯ್ಯಪ್ಪ ನಾನು ಬೈತಾಯ್ತಿ, ದುಡ್ಡು ಇಸ್ಕೊಂಬಂದ್ರೆ ಸರಿ ಇವತ್ತು, ಇಲ್ದಿದ್ರೆ ನೀನ್ ಮನೆಗೆ ಬರ್ಬೇಡ ಅಂತ ಹೇಳೈತ್ ನಮ್ಮಯ್ಯಪ್ಪ. ಏ ಜಯಮ್ಮ ಓ ಏನೇ ರಂಗಕ್ಕಯ್ಯ ನಮ್ಮಂತಕ್ಕೆ ನನ್ನ ಹುಡುಕಿ ಬಂದ್ಬಿಟ್ಟಿದ್ಯಾ? ಬಾನು ಕರ್ಕೊಂಬಂದಿದ್ಯಾ? ಏನ್ ಸಮಾಚಾರ? ಬರ್ರಿ ಕುಕ್ಕ ಬರ್ರಿ ಒಳಕ್ಕೆ. ನಮ್ಮನೆಗೆ ಸೋಫಾ ಇದ್ದಾವೆ, ಸೋಫಾ ಮೇಲೆ ಕುಕ್ಕ ಮೀರಿ ಅಂತ ಬರ್ರಿ. ನಮ್ಮನೇನು ನಿಮ್ಮನೆ ಹಂಗಲ್ಲ, ಏನು ನಾವೇನೇನು ಎಲ್ದಾಕೊಂಡು ಸಲ ನಿಮ್ಮನ್ನ. ಬರ್ರಿ ಸೋಫಾ ಮೇಲೆ ಕುಕ್ಕ ಮೀರಿ ಅಂತೆ ಬಾರಿ ಬಾನು. ಅಮ್ಮ ತಾಯಿ ಸೋಫಾ ಮೇಲೆ ಕುಕ್ಕೊಂಡು ನಿನ್ ಜೊತೆ ಅಲ್ಟೆ ಹೊಡೆಯಕ್ ಬಂದಿಲ್ಲ ನಾವು. ಸಾಲ ಇಸ್ಕೊಂಡಿದ್ದಲ್ಲ ಹೊಸ ತರಕ್ಕೆ ಅಂತಾನ, ಆ ದುಡ್ಡು ಕೇಳಕ್ ಬಂದಿದ್ದೀನಿ. ದುಡ್ಡು ಬಡ್ಡಿ ಎರಡೂ ಕೊಟ್ಬಿಡು ನನಗೆ. 3.5 ತಿಂಗಳಾತಲ್ಲ, ಇನ್ನು 1 ರೂಪಾಯಿನೂ ಯಾತು ಕೊಟ್ಟಿಲ್ಲ, ಬಡ್ಡಿ ಸಮೇತ ಕೊಟ್ಟಿಲ್ಲ. ತಿಂಗಳ ಬಡ್ಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ನಮ್ಮಯ್ಯಪ್ಪ ದುಡ್ಡು ಇಸ್ಕೊಂದಿದ್ರೆ ಮನೆಗೆ ಬರ್ಬೇಡ ಅಂತ ಹೇಳಿ ನನ್ನ ಉಗಿದ್ ಕಳ್ಸವನಿ. ಈಗ ನೀನು ದುಡ್ಡು ಬಡ್ಡಿ ಎರಡು ಕೊಡ್ಬೇಕು ಅಷ್ಟೇನೆ. ಏನು ಸಾಲನ? ಅಯ್ಯೋ ಎಷ್ಟು ಹೇಳು ನಿನಗೆ? ಅದು ನೆನಪಿಲ್ಲ ಅಲ್ವೇ ಇಸ್ಕೊಂಡಿರೋದ? ಕೊಡ್ಬೇಕಾಗಿದ್ರೆ 10 ರೂಪಾಯಿ ಇದ್ರೂ 100 ಸಲ ಬಂದು ಇಸ್ಕೊಂಡು ಹೋಗ್ತೀಯ. 10 ರೂಪಾಯಿ ಕೊಡು, ನಂದು 10 ರೂಪಾಯಿ ಕೊಡು ಅಂತಾನ. 80,000 ಸಾಲ ಇಸ್ಕೊಂಡಲ್ಲ ನನ್ನ ತಗಿ ಸೀಮೆಸ ತರಕ್ಕೆ ಅಂತಾನ. 2 ಸೀಮೆಸ ತಗೊಂಬಂದು ಚೆನ್ನಾಗಿ ಹಾಲಾಕಿ ದುಡ್ಡು ಮಾಡ್ತಾ ಇದ್ಯಾ. ಎಲ್ಲಿ ನನಗೆ ಬಡ್ಡಿನೂ ಕೊಡ್ಲಿಲ್ವಲ್ಲ 1 ರೂಪಾಯಿನೂ. ಬಡ್ಡಿ ಅಸ್ಲು ಎಲ್ಲ ನಾ ಕೊಟ್ಟು ಬಿಡ್ಬೇಕು ನನಗೆ ಇವಾಗ. ಅಯ್ಯೋ ಈಗಲೇ ಕೊಡ್ಬೇಕು ಅಂದ್ರೆ ಎಲ್ಲಿಂದ ತಂದು ಕೊಡೋಣ ರಂಗಮ್ಮ? ಒಂದ್ ಸ್ವಲ್ಪ ಟೈಮ್ ಕೊಡು. ನೀನ್ ಒಳ್ಳೆ ಹಿಂಗೆ ಎದೆ ಮೇಲೆ ಕಾಲಿಕೊಂಡು ದುಡ್ಡು ಕೊಡು ಅಂದ್ರೆ ನನ್ನ ತಗೆಲ್ಲೈತಿ ದುಡ್ಡು. ಅವಸ್ಗಳು ಬೇರೆನೆ ಯಾಕ ಸರಿಯಾಗಿ ಹಾಲೇ ಕರಿಯಲ್ಲ. ಹೊಸ್ತಾಗ ತಂದಾಗ 4 ಲೀಟರ್ ಕರಿತಿದ್ವು, ಈಗ 3 ಲೀಟರ್ ಬಂದೇವ ಹಾಲೇನೆ. ಅದ್ ಎಂತ ಹಸುಗಳು ತಂದು ಏನ್ ಕತ್ತಿ ನೀನ್? ಆ ದುಡ್ಡನ್ನ ಅದೇನು ಅಂದ್ಕೊಂಡ್ ಕೊಟ್ಟೋ ಏನ್ ಕತ್ತಿ, ಏನೋ ಶಾಪ ಹಾಕೊಟ್ಟೋ ಏನೋ. ಅವಸ್ಗಳು ಹಾಲೇ ಕರಿಯಲ್ಲ ಜಾಸ್ತಿನ. ಆ ನಂದಿನಿ ಮತ್ತೆ ಸಿದ್ಧ ತಂದಿರೋ ಹಸುಗಳು ನೋಡು 5 ಲೀಟರ್ 6 ಲೀಟರ್ ಕರಿತಾವಂತೆ. ನಮ್ಮ ಹಸುಗಳು 3 ಲೀಟರ್ ಕರಿತಾವ ಅಷ್ಟೇನೆ. ನಾನ್ ಕೊಟ್ಟಿರೋದು ನಿನಗ್ ಸಾಲ ಅಂತ ನಾನು ಯಾಕೆ ಶಾಪ ಹಾಕನ? ಮೊದ್ಲು ನನ್ಗೆ ದುಡ್ಡುನು ಬಡ್ಡಿ 2 ಕೊಟ್ಬಿಡು ಈಗ. ಅದೆಲ್ಲ ಬೇಕಾಗಿಲ್ಲ. ಬಿಡು ಅಂದ್ರೆ ಎಲ್ಲಿಂದ ತಂದು ಕೊಡೋಣ? ನಾನೇನೇನು ಗಿಡದಾಗ ಬೆಳಿತೀನ ದುಡ್ಡ? ಸುಮ್ಮನೆ ಹೋಗತ್ ಕಲ್ಕ, ಇಲ್ಲಿ ಬಂದು ಬಾಯ್ ಮಾಡ್ಬೇಡ. ಈಗ ದುಡ್ಡಿಲ್ಲ, ಇನ್ನೊಂದು ತಿಂಗಳು ಬಿಟ್ಟು ಕೊಡ್ತೀನಿ. ನಿನ್ ದುಡ್ಡೇನು ತಿಂದು ನಾನೇನು ಊರ್ ಬಿಟ್ಟು ಹೋಗಲ್ಲ. ಏನಂಗೆ ದುಡ್ಡು ಅಂತ ಸಾಯ್ತಿಯಲ್ಲ, ಹಂಗೇನೆ ಮಾತಕ್ ಬಂದ್ ಹಂಗೆ ಜೋರ್ ಮಾಡ್ತೀಯಲ್ಲ. ಅಯ್ಯೋ ಏನೋ ಇಸ್ಕೊಂಡ ಮೇಲೆ 1-2 ದಿವಸ ಕಾದು ಇಸ್ಕೋಬೇಕಮ್ಮ. ಹಿಂಗೆ ಎದೆ ಮೇಲೆ ಬಂದು ಕುಕ್ಕೊಂಡ್ರೆ ದುಡ್ಡು ಕೊಡು ಅಂತಾನ. ನಾನು ಎಲ್ಲಿಂದ ತಂದು ಕೊಡೋಣ? ಸುಮ್ಮನೆ ಹೋಗತ್ ಕಲ್ಕ, ಇಲ್ಲಿ ಬಂದು ಬಾಯ್ ಮಾಡ್ಬೇಡ. ನಮ್ಮ ಅತ್ತೆ ನೋಡಿರೆ ನಾನು ಉಗಿತಾಳ ಆಮೇಲೆ. ಅಯ್ಯೋ ನೋಡ್ದೇನೆ ಬಾನು, ಅಲ್ಲ ನನ್ ದುಡ್ಡು ನತ್ತಗೆ ಇಸ್ಕೊಂಡು ನನ್ನೇನೆ ಹೆಂಗ್ ಜೋರ್ ಮಾಡಿ ಮುಚ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾಳೆ. ಅಯ್ಯೋ ಅಲ್ಲ ಕೇಳಂಗಿಲ್ವೇ? ಹಂಗೆ ದುಡ್ಡ 3 ತಿಂಗಳಿಂದ ಕೇಳ್ತಲೇ ಇದ್ದೀನಲ್ಲಿ, ಬಡ್ಡಿನಾದ್ರೂ ಕೊಡು ಅಂದ್ರೆ ಅದು ಇಲ್ಲ.
ಬಡ್ಡಿನ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳಿ 3-4 ತಿಂಗಳು ಹಿಂಗೆ ತಳಕೆ ಬಂದೆ. ನೀನ್ ಕೊಡ್ತೀಯ ಅನ್ನೋದು ಯಾವ ಗ್ಯಾರಂಟಿ? ನನ್ನ ಗಂಡ ಇವಾಗ ಉಗಿತಾ ಇದ್ದಾನೆ, ಅಲ್ಲಿ ಗೊಬ್ಬರ ತರಕ್ ದುಡ್ಡಿಲ್ಲ, ಹೋಗಿ ದುಡ್ಡು ಇಸ್ಕೊಬರೋಗು ಅಂತಾನೆ. ಮುಚ್ಕೊಂಡು ನಾನು ದುಡ್ಡು ಕೊಡೋದ್ ಕಲ್ತ್ಕ. ನೀನು ಹಿಂಗೆಲ್ಲ ಹಾರಾಡಿರೆ ನಾನ್ ಸುಮ್ನಿರಲ್ಲ. ಓಹೋ ಅಲ್ಲ ಹಂಗೆ ಕಣೆ ರಂಗಕ್ಕಯ್ಯ, ಹಿಂಗ್ ಕಣೆ ರಂಗಕ್ಕಯ್ಯ, ಸತ್ತತ್ತೀನಿ. ಹಸಿನಾಗ ಹಾಲ್ ಕರ್ದು ನಾನು ನಂದಿನಿ ಸಿದ್ದನಂಗೆನೆ ಸಾಲನೆಲ್ಲ ತೀರಿಸ್ತೀನಿ, ನಾನು ಸಾವುಕಾತಿ ಆಗ್ತೀನಿ, ಹಂಗೆ ಹಿಂಗೆ ಅಂತಂದಲ್ಲೇ ಬಾಯ್ ಬಡ್ದಲ್ಲೇ. ನನ್ ಮಗ ದುಡಿತಾನೆ, ಮಗಳು ದುಡಿತಾನೆ ಅಂತ ಹೇಳ್ತಾ ಇದ್ಯಾ? ಹೊಸ ದುಡಿಯೋದು ಏನೇ ಮಾಡ್ತೀಯಾ? ತತ್ತ ದುಡ್ಡ ಸುಮ್ಮನೆ ಏನೋ ಇವಳಿಗೇನು ಪುಕ್ಸಟ್ಟೆ ಬಂದ್ಬಿಡುತ್ತೆ ದುಡ್ಡು ಕೊಡಕ್ಕೆ. ತತ್ತರ ಇಲ್ಲಿ ಏನಾಯ್ತು ಬನು? ಯಾಕೆ ಇವರಿಬ್ರು ಹಿಂಗ್ ಜಗಳ ಮಾಡ್ತಾ ಇದಾರೆ, ರಂಗಕ್ಕಯ್ಯನೂ ಜಯಮ್ಮನೂ? ಯಾಕೆ ರಂಗಕ್ಕಯ್ಯ? ಪಾರೆ ಬಗ್ಗೆ ಬಾ, ಅವತ್ತು ದುಡ್ಡು ಇಸ್ಕೊಂಬದಿನ ನೀನು ಇದ್ದೆ ತಾನೆ? ಈ ಜಯಮ್ಮನ ಅಂತಗೆ 80,000 ದುಡ್ಡು ಇಸ್ಕೊಂಡವಳೆ, ಹೊಸ ತಾಂತೀನಿ ಎಲ್ಡ ಅಂತಾನ. ಇನ್ನ ಬಡ್ಡಿನೂ ಇಲ್ಲ ಅಷ್ಟೂ ಇಲ್ಲ. ಕೇಳಿದ್ರೆ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಅಂಬಾಳು. ಇವತ್ ನೋಡಿದ್ ನಮ್ಮ ಅಯ್ಯಪ್ಪ ಗೊಬ್ಬರ ತರಕ್ ದುಡ್ಡಿಲ್ಲ, ನಾನ್ ಕೇಳ್ದಂಗೆ ಆ ಜಯಮ್ಮಗ್ ದುಡ್ಡು ಕೊಟ್ಟಿದ್ಯಲ್ಲ ಹೋಗಿ ಇಸ್ಕೊಂಬರೋಗು ಅಂತ ಹೇಳಿ ನಾನು ಬೈದ್ ಕಳ್ಸೈತಿ. ಇವಾಗ ಕೊಡು ಅಂತಂದ್ರೆ ನಾನು ದುಡ್ಡಿಲ್ಲ, ನಾನೇನ್ ತಿಂದು ಊರ್ ಬಿಟ್ಟು ಹೋಗ್ತೀನಿ. ಬಾಯ್ ಮಾಡ್ತೀಯಲ್ಲ ಹೋಗು, ಈಗೆಲ್ಲ ನಂತಾಗೆ ಒಂದ್ ತಿಂಗಳು ಬಿಟ್ಟು ಬರೋಗು ಅಂತ ಹೇಳ್ತಾಳಲ್ಲೇ. ನಾಸಿ ಕೆಟ್ಟಾಳು, ನಾನೇನು ಬಡ್ಡಿ ಕೊಡ್ತಾಳಲ್ಲ ಅಂತ ಹೇಳಿ ಆಸೆ ಕೊಟ್ರೆ ನೋಡ್ದ ಈ ಹೆಂಗೆ ಉಲ್ಟಾ ಹೊಡಿತಾಳೆ ಇವಳು. ಕಣೆ ಜಯಮ್ಮ, ಅವತ್ತು ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಪಾಪ ಆ ಅಕ್ಕನ ಅಕೌಂಟ್ ನಾಗ ಇದ್ದಿದ್ದಲ್ಲ, ನೀನು ಇಸ್ಕೊಂಡು ಇವತ್ತು ಹಿಂಗ್ ಜೋರ್ ಮಾಡಿದ್ರೆ ಹೆಂಗ್ ಸರಿ ಆಗುತ್ತೆ? ಇಸ್ಕೊಂಡ್ಮೇಲೆ ಬಡ್ಡಿನಾದ್ರು ಕೊಡ್ಬೇಕು, ತಿಂಗಳನ. ಬಡ್ಡಿ ಕೊಡ್ದಿದ್ರೆ ಅದ್ ಹೆಂಗ್ ಸುಮ್ಮನೆ ಇರ್ತಾರೆ? ಕೊಡು, ನಾನು ಕೊಡ್ತೀನಿ ಕಣೆ, ನನ್ಗೇನು ಕೊಡಬಾರ್ದು ಅಂತ ಏನು ಇಲ್ಲ. ಬಡ್ಡಿನೂ ಕೊಡ್ತೀನಿ, ಅಸಲು ಕೊಡ್ತೀನಿ, ಎಲ್ಲ ಕೊಡ್ತೀನಿ. ನನ್ಗೇನೆ ದುಡ್ಡಿಂದೇನು ಕಮ್ಮಿ ಆಗಿಲ್ಲ. ಏನ್ ಮಾಡ್ತೀಯಾ ಈಗ? ಆಟ ದುಡ್ಡು ಅಂದ್ರೆ ಎಲ್ಲ ನಾವು ಒಂದೇ ಸಲ ನಾವು ಒಂದ್ಸಕ್ಕಾಗಲ್ಲ. ಅದಕ್ಕೆ ಇನ್ನೊಂದು ತಿಂಗಳು ಟೈಮ್ ಕೊಡು ಅಂತ ಕೇಳ್ತಾ ಇದ್ದೀನಮ್ಮ. 80,000 ಅಂತಂದ್ರೆ ಅದಕ್ಕೆ ಬಡ್ಡಿ ಎಲ್ಲ ಸೇರಿದ್ರೆ ಎಷ್ಟಾಗುತ್ತೆ? 1,00,000 ಮೇಲಾಗುತ್ತೆ. ಎಲ್ಲಿಂದ ತಂದ್ಕೊಡ ಹೇಳು? ಎಲ್ಲಿಂದ ನಾನು ತಂದ್ಕೊಡು? ನನಗೇನು ಹೇಳ್ತೀಯ? ಇಸ್ಕೋಬೇಕಾದ್ರೆ ಮಾತ್ರ ಇಸ್ಕೊಂಡೆ ಕೊಟ್ಟು ಬಿಡ್ತೀನಿ ಮುಂದಿನ ತಿಂಗಳು ಅಂತಾನೆ. ಮುಚ್ಕೊಂಡು ಕೊಡಕ್ ಕಲ್ತ್ಕ ಇವಾಗ. ಜೈಂದಕ್ಕ ನಿಮ್ದು ಹತ್ತೆ ಬಂದ್ರು ನೋಡು. ಅಯ್ಯೋ ಈ ಕೇಳಿದಿನಿ ಬೇರೆ ಈಗಲೇ ಬಂತಲ್ಲಪ್ಪ, ಏನ್ ಮಾಡೋದೀಗ? ಯಾಕೆ ಜಯಿ ಇವರೆಲ್ಲ ಈ ಸಂಜನ ಬಂದವ್ರೆ? ಯಾಕೆ ರಂಗಮ್ಮ ಯಾಕೆ ಬಂದಿದ್ದೆ? ಮಲ್ಲಜ್ಜಿ ನಿನ್ ಸೊಸೆ 80,000 ದುಡ್ಡು ಇಸ್ಕೊಂಡವಳೆ, ದುಡ್ಡು ಬಡ್ಡಿ ಯಾವತ್ತು ಕೊಟ್ಟಿಲ್ಲ, 3 ತಿಂಗಳಾತು. ಅದಕ್ಕೆ ಕೇಳಕ್ ಬಂದೆ, ನನ್ನ ಮೇಲೆ ಜೋರ್ ಮಾಡ್ತಾಳೆ. ನೀನಾದ್ರೂ ಬುದ್ಧಿ ಹೇಳಿ ದುಡ್ಡುನು ಬಡ್ಡಿನೂ ಕೊಡ್ಸು. ನನ್ ಗಂಡ ಜಗಳ ಆಡ್ಕೊಂಡು ನಿಂತವನೆ ದಿನ ನಮ್ಮ ಮನೆಗೆ. ಇವಳಿಗೆ ದುಡ್ಡು ಕೊಟ್ಟು ನಾವು ದಿನ ಗಂಡ ಕೊಟ್ಟು ಬೈಸ್ಕೆ ಮಾತಾಗೈತಿ. ಓ ಬಟ್ಟೆ ಒಗ್ಯಕ್ ಹೋಗಕ್ಕೆ ಕರಿಯಕ್ ಬಂದಿದ್ದೀರಾ ಓಸಾರುನು? ಅಯ್ಯ ಅಲ್ಲ ನೀರೇನದವೆ? ಕೆರೆಗೈದವ್ ನೀರು ಬಟ್ಟೆ ಒಗ್ಯಕ್ಕೆ? ಹೋಗಿದ್ದೀವಿ ಮತ್ತೆ ಯಾಕೆ? ಅವ್ರ ಜೊತೆ ಹೋಗಿ ಒಕ್ಕಂಬರೋಗು, ರಗ್ಗು ಚಾಪೆ ಎಲ್ಲ ತಗೊಂಡೋಗು. ಇನ್ನೇನು ಯುಗಾದಿ ಹತ್ರಕ್ಕೆ ಬಂತಲ್ಲ. ಅಯ್ಯೋ ಇದೇನೆ ಬಾನು, ದುಡ್ಡು ಕೊಡ್ಬೇಕು ಕೊಡ್ಸು ಅಂತಂದ್ರೆ ಬಟ್ಟೆ ಒಗ್ಯಕ್ ಕರಿಯಕ್ ಬಂದಾರೆ ಅಂತ ಹೇಳ್ದೈತೆ. ರಂಗಕ್ಕಯ್ಯ ಹತ್ರಕ್ಕೆ ಹೋಗಿ ಕಿವಿ ಹತ್ರ ಕೇಳು. ಕೇಳ್ಸಲ್ಲ ಅದಕ್ಕೆ. ಮಲ್ಲಜ್ಜಿ ನಾವು ಬಟ್ಟೆ ಒಗ್ಯಕ್ ಕರಿಯಕ್ ಬಂದಿಲ್ಲ, ನಿನ್ ಸೊಸೆ ಹೊಸ ತಾಮಕ್ಕೆ ಅಂತೇಳಿ ನಂತ ದುಡ್ಡು ಇಸ್ಕೊಂಡಿದ್ಲು. ನೀನ್ ಅವಾಗ ಊರಿಗೆ ಹೋಗಿದ್ದೆ, ನಿನ್ ಮಗಳೂರ್ಗೋ ಎಲ್ಗೋ ಹೋಗಿದ್ದಲ್ಲ, 1 6 ತಿಂಗಳು ಇರ್ಲಿಲ್ವಲ್ಲ ಊರಾಗೆ. ಅವಾಗ 80,000 ದುಡ್ಡು ಇಸ್ಕೊಂಡು ಬಡ್ಡಿನೂ ಇಲ್ಲ ದುಡ್ಡುನು ಕೊಟ್ಟಿಲ್ಲ. ಅದಕ್ಕೆ ಕೇಳಕ್ ಬಂದ್ರೆ ನನ್ನೇ ಜೋರ್ ಮಾಡ್ತಾ ಇದ್ದಾಳೆ. ನೋಡು ನಿನ್ ಸೊಸೆ ಹೆಂಗಿದ್ದಾಳೆ. ನಿನ್ ಸೊಸೆಗೆ ಒಂದಿಟ್ಟು ಬುದ್ಧಿ ಹೇಳಿ ದುಡ್ಡು ಇಸ್ಕೊಡು. 80,000? ಅಯ್ಯೋ ಅಲ್ಲ ಇವಳ್ತಾಗ ಏನೈತಿ ಅಂತ ಹೇಳಿ ನೀನ್ ಸಾಲ ಕೊಟ್ಟಿದ್ಯಾ ಬಡ್ಡಿಗೆ? ನಿನ್ಗೇನು ಬುದ್ಧಿದ್ಯೋ ಐತೋ ಇಲ್ವೋ? ಅಲ್ಲ ಇವಳು ಎಂತ ಅವಳು ಅಂತ ಗೊತ್ತಿದ್ದು ನೀನ್ ಹೋಗಿ ಇವಳಿಗೆ ಸಾಲ ಕೊಟ್ಟಿದ್ಯಲ್ಲ. ಅವಳ್ತಾಗ ವಸೂಲಿ ಮಾಡಕ್ ಆಗುತ್ತಾ? ಅವಳು ನನಗೇ ಬಗ್ಗಲ್ಲ, ನಿನ್ ಬಗ್ತಾಳ ಅವಳು. ಜಯ್ಯಿ 3 ನಾಮ ಇಕ್ತಾಳೆ ಅಷ್ಟೇನೆ. ಇಂದು ಮುಂದೆ ಯೋಚನೆ ಮಾಡಿ ಕೊಡ್ಬೇಕಾಗಿತ್ತು ನೀನು. ಈಗ ಕೊಟ್ಬಿಟ್ಟಿದೀನಿ, ಹೆಂಗಾದ್ರೂ ಮಾಡಿ ದುಡ್ಡು ಕೊಡಕ್ ಕೇಳು. ಕೇಳು ಅವಜ್ಜಿತಾಗೆ ಇರ್ಬೇಕೇನು? ನನ್ ಗಂಡನ್ ಬಿಡಿಸ್ಕೆ ಮತ್ತೆ 2 ಲಕ್ಷ ಇಕ್ಕೊಂಡಿದ್ದೆ ಅಂತ ಹೇಳಿ ಅವು ರಂಬುಂಗೆ ಕೊಟ್ಟು ಕಳಿಸ್ತು. ನನ್ ದುಡ್ಡುನು ಹಂಗೆ ತೀರಿಸ್ತಾಳ ಮುದುಕಿ. ಕೇಳು. ನಿಂತಾಗ ಐತಂತೆ ದುಡ್ಡು ಕೊಡ್ಬೇಕಂತೆ. ಇಕ್ಕೊಂಡಿದ್ರೆ ಕೊಡು. ನಂತ ಇಕ್ಕೊಂಡಿರ ಕೊಡ್ತೀನಿ ಹೇಳು. ಅಲ್ಲ ಸಾಲ ಮಾಡಿ ಮಜಾ ಮಾಡಾಳು ಇವಳು, ಸಾಲ ತೀರ್ಸಳು ನಾನಂತೆ. ಹೋಗು ಕೊಟ್ಟಿರಾಳು ನೀನು, ಇಸ್ಕೊಂಡಿರಾಳು ಅವಳು. ಮಧ್ಯದಾಗೆ ನನ್ನ ಯಾಕೆ ಕೇಳ್ತಾ ಇದ್ದಿ? ನೀನುಂಟು ಅವಳುಂಟು, ಅವಳನ್ನ ಎಳ್ಕೊಂಡೋಗಿ ನಿಮ್ಮ ಮನೆಗೆ ಸಂಬಳಕ್ಕಿಕ್ಕೆ. ಅಷ್ಟೇನಿ ಎಳ್ಕೊಂಡೋಗಿ ನಿಮ್ಮ ಮನೆಗೆ ಕಸ ಮುಸ್ರೆ ಮಾಡಕ್ಕಿಕ್ಕೆ. ದುಡ್ಡು ಕೊಡೋವರ್ಗುನು ತೆಗಿ. ನನಗೆ ಸುಸ್ತಾಗೈತೆ, ಹೋಗಿ ಒಂಚ ಅವತ್ತು ಮನೆ ಕೇಳ್ಬೇಕು. ಕಿವುಡ್ ಮುತ್ಕಿ ಮಗನ್ ಬಿಡಿಸ್ಕೆ ಮಾತ್ರ ದುಡ್ಡು ಕೊಟ್ಲು ಘನವಾಗಿ. ನನ್ನ ಸಾಲ ತೀರ್ಸಕ್ಕೆ ಕೊಡಲ್ಲ ಅಂತ ಹೇಳ್ತಾಳೆ. ನಾನೇನೇನು ಇಲ್ಲಿ ಬಿಟ್ಟು ಬಿದ್ದಿಲ್ಲ, ಹೋಗಿ ಅವಳ ಮನೆಗೆ ಚಾಕ್ರಿ ಮಾಡಕ್ಕೆ. ಜಯಮ್ಮ ಅದೆಲ್ಲ ಬೇಕಾಗಿಲ್ಲ, ಯಾವಾಗ ಕೊಡ್ತೀವಿ ಹೇಳು ನನ್ನ ದುಡ್ಡ ಸರಿಯಾಗಿ. ಆಯ್ತು, ಇನ್ನೊಂದು ವಾರ ಬಿಟ್ಟು ಬಾ, ಬಡ್ಡಿನ ಕೊಡ್ತೀನಿ ಎಷ್ಟಾಗೈತೆ ಅಂತ ಲೆಕ್ಕ ಮಾಡಿ. ಹೋಗು ಇವಾಗ. ಅಂತ ದುಡ್ಡಿಲ್ಲ, ದುಡ್ಡು ಬೇಕಂದ್ರೆ ಇನ್ನೂ 1 ತಿಂಗಳು ಬಿಟ್ಟು ಕೊಡ್ತೀನಿ. ಅಷ್ಟೊಂದು ದುಡ್ಡು ಒಂದೇ ಸಲ ಕೊಡಕ್ಕಾಗಲ್ಲ. ನನ್ನ ಮಗ ಇನ್ನೂ ಸಂಬಳ ತಂದಿಲ್ಲ, ತಂದ್ಮೇಲೆ ಕೊಡ್ತೀನಿ. ಹಾಲಿನ ದುಡ್ಡು ಬಂದಿಲ್ಲ ನಾನು, ಎಲ್ಲ ಬಂದ್ಮೇಲೆ ಕೊಡ್ತೀನಿ. ಹೋಗು, ನಾನೇ ತಿಂಬಲ್ಲ ನಿನ್ ದುಡ್ಡ, ಸುಮ್ಮನೆ ಯಾಕೆ ಊರ್ಬಾಯ್ ಮಾಡ್ತೀವಿ? ನಮ್ ದುಡ್ಡು ಕೊಟ್ಟು ನಾವು ನಿಂತಾಗೆ ಬೈಸ್ಕೋಬೇಕಾಗೈತೆ ನೋಡು. ಇನ್ನೊಂದು ವಾರಕ್ಕೆ ನಾನು ಕೊಡ್ಲಿಲ್ಲ ಅಂದ್ರೆ ಬಡ್ಡಿ ದುಡ್ಡ ಅಷ್ಟೇನೆ, ನಾನೇನ್ ಸುಮ್ಮನಿರಲ್ಲ. ಮುಂದಿನ ತಿಂಗಳೊಳಗೆ ಅಸ್ಲೂನು ಎಲ್ಲ ಕೊಟ್ಬಿಡ್ಬೇಕು. ನಾನು ಆಗಲಾಗಲ್ಲ, ನೀನ್ ಕೇಳಕ್ಕಾಗಲ್ಲ. ಆಯ್ತಾಯ್ತು ಕೊಡ್ತೀನಿ, ಹೋಗೆ ತಾಯಿ. ನೀನೇನ್ ಹಂಗಾಡ್ತೀಯ? ಏನೋ ಇಸ್ಕೊಂಡಿರೋ 80,000 ಹಿಂಗಾಡ್ತಾ ಇದ್ದೆ, ಏನಂಗೆ ಲಕ್ಷ ಗಟ್ಲೆ ಕೊಟ್ಬಿಟ್ಟಿದ್ಯೇನೋ ಅಮ್ಮಂಗೆ.
ಇಸ್ಕೊಂಡಿರೋ 80,000ನೇ ಕೊಡಕ್ಕಾಗಲ್ಲ, ಇನ್ ನಿನಗ್ ಲಕ್ಷ ಕೊಟ್ರೆ ವಸೂಲಿ ಮಾಡಕ್ಕಾಗತ್ತ? ಬರೀ ಬಿಲ್ಡಪ್ ಕೊಟ್ರೆ ಸಾಲದು, ಇಸ್ಕೊಂಡಿರೋ ದುಡ್ಡ ವಾಪಸ್ ಕೊಡೋದ ಕಲ್ತ್ಕೋಬೇಕು. ಕೊಡ್ಲಿಲ್ಲ ಅಂದ್ರೆ ಏನು ಇಲ್ಲ, ನನ್ ಗಂಡನ್ ಕರ್ಕೊಂಬಂದು ಗಲಾಟೆ ಮಾಡಿಸ್ಬಿಡ್ತೀನಿ. ನೀವೇನ್ರಿ ಇಲ್ಲೇನ್ ಕೋತಿ ಕುಣಿತಾಯ್ತಾ? ಹೋಗ್ರಿ ನಿಮ್ ಮಂತಕ್ಕೆ ಬಂದ್ ಬಿಡ್ತಾರ ಹಿಂಗೆ ಅಲ್ಕಿಸ್ಕೊಂಡು. ಯಾರನ ಏನಾನ ಮಾತಾಡೋದು ಸಾಕು ಜೋರಾಗಿ. ಆ ಹಸುಗಳು ಹಾಲೇ ಕರಿಯಲ್ಲ ನೆಟ್ಟಿಗೆ. ನನ್ ಗಂಡ ಹೊಡ್ಕೊಂಡು ಹೋಗ್ತಾನೆ, ಅದ್ ಎಲ್ಲಿ ಮೇಯಿಸ್ತಾನೋ ಏನ್ ಕಚ್ಚಿಯೋ. ಸರಿಯಾಗಿ ಹಾಲು ಕರಿಯಲ್ಲ, ಏನೂ ಇಲ್ಲ, ಸುಮ್ನೆ ದಂಡಕ್ಕೆ ಅವೆರಡು ಹಸುಗಳನ್ನ ತಂದಿದ್ದು ಸಾಲ ಮಾಡಿ ಈ ರಂಗಿತಾಗಿ. ಅದೇನು ಬೈಕಂಡ್ ಕೊಟ್ಲೋ ಏನ್ ಕಚ್ಚಿಯ ದುಡ್ಡ. ಅವ ಹಸುಗಳಾಗೆ ಹಾಲೇ ಕರಿಯಲ್ಲ. ನಾನು ನಂದಿನಿ ಸಿದ್ಧಿಗಿಂತ ಜಾಸ್ತಿ ಹಾಲಾಕಿ ನಾನು ಪ್ರಶಸ್ತಿ ತಾಬೇಕು ಅಂತ ನಾನೇನೇನೋ ಮಾಡಿರೆ ಇದ್ ನೋಡಿರೆ ಹಾಲೇ ಕರಿಯಲ್ಲ. ಅವ್ನ್ ಮಾರಿ ಬೇರೆವನ ತೋರ್ಬೇಕು ಅಂತ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.